ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂಡ್ ಈ ಕೇಸಲ್ಲಿ ಮೋಸ್ಟ್ ಆಫ್ ದ ಎವಿಡೆನ್ಸ್ ಕರ್ಣ ಅವ್ರ ವಿರುದ್ಧವಾಗೇ ಇದೆ. ಅದು ನಾವು ಹೇಗಾದರೂ ಮಾಡಿ ನಿಮಗೆ ಸಾಕ್ಷಿಗಳನ್ನ ಪ್ರೆಸೆಂಟ್ ಮಾಡ್ತೀವಿ. ಕರ್ಣ ಅವ್ರನ್ನ ಹೇಗಾದರೂ ಮಾಡಿ ಈ ಕೇಸಿಂದ ಹೊರಗೆ ಬರೋ ಹಾಗೆ ಮಾಡಿ. ಅಲ್ಲ, ಯೂಶಲಿ ಡಾಕ್ಟರ್ಸ್ಗಳಿಗೆ ಈಸಿಯಾಗಿ ಬೇಲ್ ಸಿಗ್ಬೇಕಲ್ವಾ? ಎಸ್, ಬಟ್ ಇದು ಯೂಶುವಲ್ ಕೇಸ್ ಅಲ್ವಲ್ಲ. ಯೂಶುವಲಿ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸಸಲ್ಲಿ ಡಾಕ್ಟರ್ ಅರಿವಿಗೆ ಬರದೆ ಪೇಷಂಟ್ ಡೆತ್ ಆಗಿದ್ರೆ ಅಂಥ ಕೇಸಸಲ್ಲಿ ಬೇಲ್ ಸಿಗುತ್ತೆ. ಆದರೆ ಇಲ್ಲಿ ಕಂಡೀಷನ್ ಡಿಫ್ರೆಂಟ್ ಇದೆ. ಬೇಕು ಅಂತಲೇ ಎಕ್ಸ್ಪೈರಿ ಆಗಿರೋ ಮೆಡಿಸಿನ್ಸನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿರುವಂಥ ಆಪಾದನೆ. ಅದು ಅಲ್ಲದೆ 3 ಜನ ಮಹಿಳೆಯರು ಸತ್ತಿದ್ದಾರೆ. ಇಂಥ ಕೇಸಸಲ್ಲಿ ಬೇಲ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಕರ್ಣ ಸರು ಆದಷ್ಟು ಬೇಗ ಹೊರಗೆ ಬರಬೇಕು. ಅದಕ್ಕೆ ಸಾಕ್ಷಿ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೇನು ಕ್ರಮ ತಗೋಬೇಕೋ ನೀವೇ ಹೇಳಿ. ಏನು ಸಾಕ್ಷಿ ಇಲ್ಲದೆ ಇವತ್ತು ಕೋರ್ಟಲ್ಲಿ ವಾದ ಮಾಡೋದು ತುಂಬ ಕಷ್ಟ. ಸೊ ಡೇಟ್ 1-2 ದಿನ ಮುಂದಕ್ಕೆ ಹಾಕೋಕೆ ರಿಕ್ವೆಸ್ಟ್ ಮಾಡ್ಕೋಬೋದು. ಅಷ್ಟರಲ್ಲಿ ಸರಿಯಾದ ಸಾಕ್ಷಿನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಟೈಮ್ ಕೂಡ ಸಿಗುತ್ತೆ. ಮೇಡಮ್, ಇವಾಗ ಕರ್ಣ ಸರು ಇನ್ನೂ 2 ದಿನ ಕಸ್ಟಡಿಲೇ ಇರಬೇಕಾಗುತ್ತಾ? ಪ್ಲೀಸ್, ಹಾಗಾಗದ್ ಬೇಡ. ಬೇರೆ ಏನಾದರೂ ಇದ್ರೆ ಹೇಳಿ. ಕರ್ಣ ಅವ್ರು ಹೇಗಾದರೂ ಇದರಿಂದ ಹೊರಗೆ ಬರಲೇಬೇಕು. ಅವ್ರು ಜೈಲ್ಗೂ ಹೋಗಬಾರ್ದು, ಅವರಿಗೆ ಬೇಲ್ ಕೂಡ ಸಿಗಬೇಕು, ಆ್ಯಂಡ್ ಅವರೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಕೂಡ ಆಗಬೇಕು. ಕರೆಕ್ಟ್? ಹಾಗಿದ್ರೆ ನಿಮ್ಗಿನ್ನು 2 ಗಂಟೆ ಅಷ್ಟೇ ಅವಕಾಶ ಇದೆ. ಜಸ್ಟ್ 2 hours? ಎಸ್, ಬೇರೆ ದಾರಿನೇ ಇಲ್ಲ. 10 ಗಂಟೆ ಹೊತ್ತಿಗೆ ಕರ್ಣ ಕೋರ್ಟಲ್ಲಿ ಇರ್ತಾರೆ. ಅಷ್ಟರಲ್ಲಿ ನೀವು ಅವರಿಂದ ಏನೂ ತಪ್ಪಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿರೋ ಸಾಕ್ಷಿನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಈ ಕೇಸ್ ಹೈಯರ್ ಕೋರ್ಟ್ಗೆ ಹೋಗುತ್ತೆ. ಹಾಗೇನಾದರೂ ಆದರೆ ಕರ್ಣ ಅವರನ್ನ ಜೈಲಿಂದ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಆದರೆ ಜಸ್ಟ್ 2 hours ಅಂದರೆ ಅಷ್ಟು ಕಡಿಮೆ ಟೈಮಲ್ಲಿ ನಾವು ಸಾಕ್ಷಿನ ಹೇಗೆ ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ? ಅಕ್ಕ, ಕರ್ಣ ಸರ್ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದೆ ಅಲ್ವಾ? ಹೌದು. ಹಾಗಿದ್ಮೇಲೆ ನಮಗೆ ಸಾಕ್ಷಿ ಸಿಗುತ್ತೆ. ನಾವೆಲ್ಲರೂ ಸೇರಿ ಏನಾದರೂ ಪ್ರಯತ್ನ ಪಡೋಣ. ನೀವು ಹೇಳಿದಕ್ಕೆಲ್ಲ ನಮ್ಗೆ ಒಪ್ಪಿಗೆ ಇದೆ. ನೀವು ಕೋರ್ಟ್ ಪ್ರೊಸೀಡಿಂಗ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳಿ. ಸಾಕ್ಷಿ ನಾವು ಕೊಡ್ತೀವಿ. ನೀನು ಹೇಳ್ತೀವಿ ನಿಜ ನಿಧಿ. ಏನಾದರೂ ದಾರಿ ಸಿಕ್ಕೇ ಸಿಗುತ್ತೆ. ನೋಡಿ, ತುಂಬ ಸ್ಟ್ರಾಂಗ್ ಆಗಿರೋ ಸಾಕ್ಷಿ ಬೇಕಾಗುತ್ತೆ. ನೀವು ತಂದಿರೋ ಸಾಕ್ಷಿ ಸರಿ ಇಲ್ಲ ಅಂತ ಏನಾದರೂ ಆದರೆ ಕರ್ಣ ಅವರು ಜೈಲಲ್ಲೇ ಉಳಿಯುವಾಗುತ್ತೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಮ್ಯಾಮ್. ನೀವೇನೋ ಒಪ್ಕೊಂಡ್ಬಿಟ್ರಿ, ಆದರೆ ಇವಾಗ ಏನು ಮಾಡೋದು? ಹಲೋ, ಏನದು? ಮೆಡಿಸಿನ್ಸ್ ಮೇಡಮ್. ಇಷ್ಟೊಂದು ಮೆಡಿಸಿನ್ಸಾ? ಕರ್ಣ ಸರ್ ತೊಗೊಂಬರಕ್ಕೆ ಹೇಳಿದ್ರು. ಕರ್ಣ ಸರ್ ಇಷ್ಟೊಂದು ತೊಗೊಂಬರಕ್ಕೆ ಹೇಳಿದ್ರಾ? ಲಿಸ್ಟಲ್ಲೆಲ್ಲ ಎಂಟ್ರಿ ಮಾಡಿದ್ದೀರಾ ತಾನೇ? ಮಾಡಿದ್ದೀನಿ ಮೇಡಮ್. ಏನೋ ಎಮರ್ಜೆನ್ಸಿ ಅಂತ ಹೇಳಿದ್ರು. ಎಸ್, ಕಾಂಪೌಂಡರ್. ಏನು ಕಾಂಪೌಂಡರ್? ಅವತ್ತೊಂದಿನ ನಾನು ಫಾರ್ಮಸಿಲಿದ್ದಾಗ ಒಬ್ಬ ಕಾಂಪೌಂಡರ್ ಒಂದಷ್ಟು ಮೆಡಿಸಿನ್ಸ್ನ ತೊಗೊಂಡು ಹೋಗ್ತಾ ಇದ್ದ. ಯೂಶಲಿ ಅಷ್ಟೊಂದು ಮೆಡಿಸಿನ್ಸ್ ಬೇಕಾಗಿಲ್ಲ. ನಾನು ಯಾಕೆ ಅಂತ ಕೇಳಿದಾಗ ಕರ್ಣ ಸರ್ ತೊಗೊಂಬರಕ್ಕೆ ಹೇಳಿದ್ರು ಅಂದ. ನಾನು ಇರ್ಬೋದೇನೋ ಅಂತ ಅಂದ್ಕೊಂಡ್ರು. ಅವನ ವರ್ತನೆ ಯಾಕೋ ತುಂಬ ಡೌಟ್ಫುಲ್ ಆಗಿತ್ತು. ಸೊ ಇದಕ್ಕೂ ಅವ್ರಿಗೂ ಏನೋ ಲಿಂಕ್ ಇದೆ ಅನ್ನಿಸ್ತಿದೆ. ಗುಡ್. ಏನು ಮಾಡಬೇಕು ಅಂತ ನನಗೀಗ ಗೊತ್ತಾಯ್ತು. ರಿಯಾ, ನಾವು ಇಮಿಡಿಯೇಟಾಗಿ ಹೊರಡಬೇಕು. ನಿಧಿ, ನೀನು ಕೋರ್ಟಲ್ಲಿ ಕರ್ಣನ ಜೊತೆನೇ ಇರು. ನಾನು ರಿಯಾ ಹೋಗ್ತೀವಿ. ನಾವೀಗ ಸ್ಪ್ಲಿಟ್ ಆಗಿ ಕೆಲಸ ಮಾಡಬೇಕು. ಅಲ್ಲೇನೇ ಆದರೂ
ನನಗೆ ಆಗಾಗ ಅಪ್ಡೇಟ್ ಮಾಡ್ತಿರು ಆಯ್ತಾ? ಸರಿ ಅಕ್ಕ. ಏನೇ ಮಾಡಿದ್ರು ಕ್ವಿಕ್ಕಾಗಿ ಮಾಡಬೇಕು. ಕರ್ಣನ ಉಳಿಸ್ಕೊಳ್ಳೋಕೆ ನಮ್ಮ ಹತ್ರ ಬರೀ ಇರೋದು 2 hours ಅಷ್ಟೇ. ಹುಷಾರು. ದಿಯಾ. ಏನೇ ಆದ್ರೂ ಅಪರಾಧಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ. ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು, ನ್ಯಾಯ ಎಲ್ರಿಗೂ ಒಂದೇ. ಜೀವ ತೆಗೆಯುವಂತ ಕೆಲಸಕ್ಕೆ ಕ್ಷಮೆ ಇಲ್ವೇ ಇಲ್ಲ. ಈ ಮೆಡಿಕಲ್ ಸ್ಕ್ಯಾಮ್ ಹಿಂದೆ ಎಷ್ಟು ಜನರ ಕೈವಾಡ ಇದೆ ಅಂತ ತಿಳ್ಕೊತೀವಿ. ಅವರೆಲ್ರಿಗೂ ಶಿಕ್ಷೆ ತಪ್ಪಿದ್ದಲ್ಲ. ಇದ್ರ ಹಿಂದೆ ಇರೋ ಎಲ್ಲರಿಗೂ ಶಿಕ್ಷೆ ಆಗತ್ತಂತ ಹೇಳ್ತಿದಾರಲ್ಲ ಅಣ್ಣ. ಎಷ್ಟೇ ದೊಡ್ಡವರಾದ್ರೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾವ ಇನ್ಫ್ಲೂಯೆನ್ಸು ವರ್ಕ್ ಆಗಲ್ವಾ? ಈ ಕೇಸ್ ಇಷ್ಟು ದೂರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದಾಗಿದೆ. ಅಲ್ಲಿ ನೋಡಿದ್ರೆ ಅಮ್ಮ ಹಾಸ್ಪಿಟಲ್ ಮುಂದೆ ಪ್ರೊಟೆಸ್ಟ್ ಕೂತಿದ್ದಾರೆ. ಇದೆಲ್ಲ ಎಲ್ಲಿ ಹೋಗುತ್ತೋ ಏನೋ. ಅವರಿಗೆ ಈ ನಾಯಿ ಮೇಲೆ ಕರುಣೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇರುತ್ತೆ. ಎಲ್ಲ ನಮ್ಮ ಕರ್ಮ. ಬಟ್ ಡ್ಯಾಡ್, ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸ್ತಿದೆ. ಇಷ್ಟು ವರ್ಷದಲ್ಲಿ ಇದೊಂದು ಮಾತು ಸರಿಯಾಗಿ ಹೇಳಿದ್ದೀನಿ. ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅಲ್ಲ. ನಿನಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹೇಳಿ ಡ್ಯಾಡ್. ಆ ನಿಧಿ ನಿತ್ಯ ಇಬ್ರು ಕರ್ಣನ್ನ ಉಳಿಸೋದಕ್ಕೆ ಏನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲೇ ಅವರು ಚಾಲಾಕಿಗಳು. ಅದು ಅಂದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಆ ಕರ್ಣನ್ಗೆ ನ್ಯಾಯ ಸಿಗಬೇಕು ಅಂತ ಸ್ವಲ್ಪ ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರಂತೆ. ಗೊತ್ತೋ, ನೀನು ನಿಧಿ ನಿತ್ಯ ಮೇಲೆ ಒಂದು ಕಣ್ಣಿಟ್ಟಿರು. ಇಲ್ಲಿ ನಾವು ಮಾಡಬೇಕಾಗಿರೋದು 2 ಕೆಲಸ. ಒಂದು, ಇದೆಲ್ಲ ನಾವೇ ಮಾಡಿಸಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು, ಎಲ್ಲೂ ಆಚೆ ಬರಬಾರ್ದು. ಎರಡನೇದು, ಆ ಕರ್ಣ ಜೈಲಿಂದ ಹೊರಗೆ ಬರಬಾರ್ದು. ಅದ್ರ ಬಗ್ಗೆ ಡೌಟೇ ಇಲ್ಲ ಡ್ಯಾಡ್. ಅವನ ವಿರುದ್ಧವಾಗಿರೋ ಸಾಕ್ಷಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎಕ್ಸ್ಪೈರ್ ಆಗಿರೋ ಮೆಡಿಸನ್ ಅವ್ನು ಪರ್ಚೇಸ್ ಮಾಡೋದಕ್ಕೆ ಸೈನ್ ಹಾಕಿದಾನಲ್ಲ, ಆ ಒಂದು ಡಾಕ್ಯುಮೆಂಟ್ ಸಾಕು ಅವನು ಪರ್ಮನೆಂಟ್ ಆಗಿ ಲಾಕಪ್ ಅಲ್ಲಿ ಕೊಳೆಯೋದಕ್ಕೆ. ಈ ಕೇಸು ಅಷ್ಟು ಸುಲಭ ಅಲ್ಲ.